ಸೋಮವಾರ ಕೇಂದ್ರ ಜಲಶಕ್ತಿ ತಂಡ ಪಾವಗಡ ತಾಲೂಕಿನ ಕೆಂಚಂನಹಳ್ಳಿ ಗ್ರಾಮದಲ್ಲಿರುವ ತುಂಗಭದ್ರಾ ಕುಡಿಯುವ ನೀರಿನ ಯೋಜನಾ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಈ ಒಂದು ಜಲಶಕ್ತಿ ತಂಡ ಆಗಮಿಸಿದಾಗ ತುಮಕೂರಿನ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಪ್ರಭು ಜೈವ ಅವರು ಸ್ವಾಗತಿಸಿ ಈ ಒಂದು ಯೋಜನೆಯ ಬಗ್ಗೆ ಕೇಂದ್ರ ಜಲಶಕ್ತಿ ತಂಡಕ್ಕೆ ವಿವರಿಸಿದ್ದಾರೆ. ಈ ವೇಳೆ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸಂಜೀವಪ್ಪ ಮತ್ತು ತಾಲೂಕು ಪಂಚಾಯಿತಿ ಇಒ ಜಾನಕಿರಾಮ್, ಸಹಾಯಕ ನಿರ್ದೇಶಕರಾದ ಭಾರತಿ ಮತ್ತು PRDಯ ಜಿಲ್ಲಾ ಪಂಚಾಯಿತಿಯ ಕಾವ್ಯ ಮತ್ತು AWE ಬಸವಲಿಂಗಪ್ಪ ಮತ್ತಿತರರು ಹಾಜರಿದ್ದರು. वहाँ से यहाँ तक पूरा रोड पे है ना 250 किलोमीटर ನಿಜವಾಗ್ಲೂ ಅಂತ ಹೇಳಿ ಸರ್ ಎದುರಿದೆ 1 ಗಂಟೆ ಡೈಲಿ 1 ಗಂಟೆ ಮಾಡೋದೇ ಇಲ್ಲ ಸರ್. ನಿಜವಾಗ್ಲೂ ಸ್ಥಿರದಿಂದ ಅಪ್ಪಣ್ಣ 8 ಪಂಚಾಯತ್ ಹಂಗೆ ಮಾಡಿದೆ ಸರ್. ಕೊಟ್ಟಿದ್ವಿ 14 ಫೈನಾನ್ಸ್ ಡ್ರಾ ಮಾಡಿರೋದು ತುಂಬ ಫ್ರಾಡ್ ಸರ್. ಅದೇ ಪಂಚಾಯತ್ ನೋಡಿ ಲೊಕೇಶನ್ ನೋಡ್ತಾರಪ್ಪ ಬರೀ ಸ್ವಲ್ಪ ನೋಡೋದು ಸರ್. ಅಷ್ಟೊಂದು ದುಡ್ಡು ಸರ್ಕಾರದ ದುಡ್ಡು ಎಲ್ಲ ತೆರಿಗೆ ದುಡ್ಡು ಹೋಗ್ತಾ ಇದ್ರೆ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. 16 ಎಕರೆ ಸರ್ ಅದು ಲೇಔಟ್ ಆಗಿರೋದು 16 ಎಕರೆ. ಒಂದು ಲೇಔಟ್ ಅಲ್ಲಿ CSA ಎಲ್ಲಿರ್ಬೇಕು, ಉದ್ಯಾನವನ ಎಲ್ಲಿರ್ಬೇಕು, ನೀವೇ ಹೋಗಿ ಗಮನಿಸಿ. ಅಲ್ಲ, ಅದಕ್ಕೆ ಈಗ ಒಂದು ಸ್ಪ್ರೆಡ್ಶೀಟ್ ಹಾಕ್ಬಿಟ್ಟಿದ್ವಿ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲೆಲ್ಲಿ CSA ಇದೆ, ಎಲ್ಲೆಲ್ಲಿ ಗ್ರಾಮ ಠಾಣೆ ಇದೆ ಅಂತ ನಾವು ಈ ಡಾಕ್ಯುಮೆಂಟ್ ಎಸ್ಪೆಷಲಿ ಆ ವಿಸಿಟ್ ಕೊಡಿ ಸರ್. ಅದೊಂದು ಲೇಔಟ್ಗೆ ಪ್ರತ್ಯಕ್ಷ ಸಾಕ್ಷಿ ನೀವೇ ನೋಡ್ರಿ. ಯಾವ ಪಂಚಾಯತ್ ಪಂಚಾಯತಿ ಸರ್. ಪಂಚಾಯತಿ ಸರ್ ನಮಗೆ ಗೊತ್ತಿರಂಗೆ. ಇನ್ನು ಇದೊಂದು ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ CEO ಜಿ ಪ್ರಭು ಅವರು ಪಾವಗಡ ಪಟ್ಟಣದ ನಿರೀಕ್ಷಾ ಮಂದಿರಕ್ಕೆ ಆಗಮಿಸಿದಾಗ ರೈತ ಸಂಘದ ರಾಜ್ಯಾಧ್ಯಕ್ಷರಾದ B ನಾಗಭೂಷಣ ರೆಡ್ಡಿ, BHMನಹಳ್ಳಿಯ ನಾಗರೆಡ್ಡಿ ಮತ್ತು ಗೊರಪ್ಪ ಗ್ರಾಮ ಪಂಚಾಯತಿ ಸದಸ್ಯ ಗೊರಸ್ಮ ಹನುಮಂತರಪ್ಪ ಪಾವಗಡ ತಾಲೂಕಿನ ಕೆಲ ಗ್ರಾಮ ಪಂಚಾಯಿತಿಗಳಲ್ಲಿ ಅವ್ಯವಹಾರ ಮಿತಿ ಮೀರಿದ್ದು ಕಡಿವಾಣ ಹಾಕಬೇಕೆಂದು ಜಿ ಪ್ರಭು ಅವರಲ್ಲಿ ಒತ್ತಾಯಿಸಿದ್ದಾರೆ. ನಂತರ ಜಿ ಪ್ರಭು ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಲ್ಲಿಂದ ನಮ್ಮ ತಾಲೂಕು ವ್ಯಾಪ್ತಿ ಸ್ಟಾರ್ಟ್ ಆಗುತ್ತೆ. ಒಂದು ಪಂಚಾಯತಿ ವಿಸಿಟ್ ಮಾಡ್ತಾರೆ, ನಮ್ಮ ಪಂಪಿಂಗ್ ಸ್ಟೇಷನ್ ನೋಡ್ತಾರೆ, ಮತ್ತೆ ಮಾಸ್ಟರ್ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಏನಿದೆ, ಶುದ್ಧ ನೀರು ಎಲ್ಲಿ ಬಂದು ಇಡೀ ತಾಲೂಕಿಗೆ ಬೇಕಾದ ನೀರು ಎಲ್ಲಿ ಸ್ಟೋರ್ ಆಗುತ್ತೆ ಆ ಘಟಕ ನೋಡ್ತಾರೆ. ಆಮೇಲೆ ಝೋನಲ್ ವಲಯ ಟ್ಯಾಂಕ್ಗಳೇನಿದ್ದಾವೆ ಅವನ್ನ ನೋಡ್ತಾರೆ. ಮತ್ತು ಮೇಲ್ಸಂಗ್ರಹಾಗಾರಗಳೇನು ಹಳ್ಳಿಗಳಲ್ಲಿದ್ದಾವೆ OHT ಅವನ್ನ ಓವರ್ಹೆಡ್ ಟ್ಯಾಂಕ್ ಅವುಗಳನ್ನ ನೋಡ್ತಾರೆ. ಮತ್ತು ಮನೆ ಕನೆಕ್ಟಿವಿಟಿ ಏನಿದೆ ಅದನ್ನು ಕೂಡ ನೋಡಿ ಮುಂದಿನ ದಿನಗಳಲ್ಲಿ ಮತ್ತೆ ಪಂಚಾಯತಿಯವರು ಹೇಗೆ ಇದನ್ನು ಮುಂದೆ ನಿರ್ವಹಣೆ ಮಾಡ್ಕೊಂಡು ಹೋಗೋಕೆ ಏನು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅವ್ರದ್ದೊಂದು ಸಮಿತಿ ಇದೆ, ನೀರು ನೈರ್ಮಲ್ಯ ಸಮಿತಿ ಅಂತೇಳಿ ಏನು ನಮ್ಮ ಪಂಚಾಯತಿಗಳಿದೆ, ಅದು ಅವರ ಮುಂದೆ ಈಗ ಅವ್ರಿಗೆಲ್ಲ ಹಸ್ತಾಂತರ ಆದಮೇಲೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಹೆಚ್ಚು ಜವಾಬ್ದಾರಿಯನ್ನೆಲ್ಲ ಕೊಟ್ಟು ಅದನ್ನು ಮುಂದುವರಿಸ್ತೇವೆ. ಸೊ ಅವರು ಯಾವ ರೀತಿ ಸಿದ್ಧ ಆಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಇವೆಲ್ಲವನ್ನು ನೋಡ್ತಾರೆ. ಸೊ ಮೀಟರ್ ಏನು ಹಾಕ್ತಾರೆ ಅಂತ ಹೇಳಿಬಿಟ್ಟು ನಲ್ಲಿಗಳಿಗೆ ಮನೆಗೆ ಒಂದು ಮೀಟರ್ಸ್ ವ್ಯವಸ್ಥೆ ಇಲ್ಲ, ಅದು ಮೀಟರ್ ಪ್ರಾವಿಷನ್ ನಾವು ಮಾಡಿದ್ದೀವಿ. ಬಟ್ ಈಗ ಇಡೀ ಪಂಚಾಯತಿಗೆ ಇದನ್ನು ನಿರ್ವಹಣೆ ಮಾಡಲಿಕ್ಕೆ 10,000 ರೂಪಾಯಿ ಖರ್ಚಾಗುತ್ತೆ ಅಂದರೆ 10,000 ರೂಪಾಯಿ ಖರ್ಚಾಗಿದೆ ಅಂದರೆ 100 ಮನೆ ಇದ್ದರೆ ಅಥವಾ 1000 ಮನೆ ಇದ್ದರೆ ಮನೆಗೆ 10 ರೂಪಾಯಿ ಅಂತೇಳಿ ನಾವು ಪ್ರೋರೇಟದಲ್ಲಿ ಹಾಕೋಕ್ಕೆ ಅವಕಾಶ ಇದೆ. ಪ್ರತಿ ಮನೆಗೆ ತಲಾ ಇಷ್ಟು, 4 ಜನ ಇದ್ದರೆ ಇಷ್ಟು, 5 ಜನ ಇದ್ದರೆ ಇಷ್ಟು. ಮೀಟರ್ ರೀಡಿಂಗ್ಗೆ ಅವಕಾಶ ಇದ್ದರೂ ಕೂಡ ಅದು ಬೇಕೋ ಬೇಡಗಳಲ್ಲಿ, ಯಾಕಂದರೆ ಅದು ಸ್ಥಳೀಯ ಆಡಳಿತ, ಸ್ಥಳೀಯ ಸಂಸ್ಥೆ, ಅವ್ರಿಗೆ ನೀರು ಅತ್ಯಂತ ಎಷ್ಟು ಕಷ್ಟ ಇತ್ತು ಅನ್ನೋದು ಅದನ್ನೆಲ್ಲ ಅನುಭವಿಸಿದ್ದಾರೆ. ಅದರಲ್ಲೂ ಪಾವಗಡದಲ್ಲಿ ಅದರಿಂದ ಆಗಿರೋ ಅನಾಹುತಗಳು ಎಲ್ಲ ಜನರ ಕಣ್ಮುಂದೆ ಇದೆ. ಈಗ ಮುಂದಿನ ದಿನಗಳಲ್ಲಿ ಇವು ನಾವು ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡು ಹೋದರೆ ಮಾತ್ರ ನಡೆಯುತ್ತೆ. ಈಗ ನಾವು ಇಷ್ಟೆಲ್ಲ ಮಾಡಿಕೊಟ್ಟು ಅವುಗಳನ್ನ ಆಗಿಂದಾಗೆ ರಿಪೇರಿ ಮಾಡ್ದಂಗಿದ್ರೆ, ಸಣ್ಣ ಪುಟ್ಟ ಡ್ಯಾಮೇಜ್ಗಳು, ಪೈಪ್ ಡ್ಯಾಮೇಜ್ಗಳು ಇವೆಲ್ಲ ನಾವು ಅವಾಗವಾಗ ನೋಡ್ಕೊಳ್ಳಿಲ್ಲ ಅಂದರೆ ಕಾಲಕ್ರಮೇಣ ವ್ಯವಸ್ಥೆ ಕೆಟ್ಟೋಗುತ್ತೆ. ಹಾಗಾಗಿ ಅದು ನಿರ್ವಹಣೆ ಮಾಡ್ಕೋಬೇಕು, ಸುಲಲಿತವಾಗಿ ಇಟ್ಕೋಬೇಕು, ಚೆನ್ನಾಗಿ ಇಟ್ಕೋಬೇಕು ವ್ಯವಸ್ಥೆ ಅನ್ನೋದಷ್ಟೇ ಉದ್ದೇಶ. ಹಾಗಾಗಿ ಈ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಒಂದು ಮನೆಗೆ 1,200 ರೂಪಾಯಿ 1,500 ರೂಪಾಯಿ ಅಂತೇಳಿ ವಾರ್ಷಿಕವಾಗಿ ಮಾಡ್ಕೊಂಡಿದ್ದಾರೆ. ಹಿಂದೆ 600 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ರೆ ಈಗ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇದೆಲ್ಲ ರಿಪೇರಿ ಮಾಡಕ್ಕೆ. ಮತ್ತೆ ನಲ್ಜಲ್ ಮಿತ್ರ ಅಂತೇಳಿ 2 ಹೆಣ್ಮಕ್ಳಿಗೆ
ಪ್ರತಿ ಪಂಚಾಯತ್ನಲ್ಲಿ ಈ ಸಮಗ್ರ ರಿಪೇರಿ, ಟ್ಯಾಪ್ಗಳು ಡ್ಯಾಮೇಜ್ ಆದರೆ, ಪೈಪುಗಳು ಡ್ಯಾಮೇಜ್ ಆದರೆ, ಚೇಂಬರ್ಗಳಲ್ಲಿ ವಾಲ್ಗಳು ಹೆಚ್ಚು ಕಡಿಮೆ ಆದರೆ ಎಲ್ಲವನ್ನು ನಿರ್ವಹಣೆ ಮಾಡಲಿಕ್ಕೆ ಈಗಾಗಲೇ ಅವ್ರನ್ನ ಇಬ್ಬರು ಮಹಿಳೆಯರಿಗೆ ತರಬೇತಿ ಕೊಟ್ಟಿದ್ದೀವಿ. ತರಬೇತಿ ಇನ್ನೂ ನಡೀತಾನೂ ಇದೆ. ಪ್ರತಿ ಪಂಚಾಯತಿಗೆ ಇಬ್ಬರು ಆಸ್ ಎ ಟೆಕ್ನಿಕಲ್ ಪರ್ಸನ್ಸ್ ಥರ ಅವರು ಹಳ್ಳಿಯಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಾರೆ, ಅವ್ರಿಗೆ ಸ್ಯಾಲ್ರಿ ಕೊಡಬೇಕಾಗುತ್ತೆ. ಈ ಥರದ ಎಲ್ಲ ನಿರ್ವಹಣೆಗಳನ್ನು ನಾವು ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಉಳಿದಂತೆ ಮೂಲ MVS ಏನಿದೆ, ತುಂಗಭದ್ರಾ ಪ್ರಾಜೆಕ್ಟ್ ಏನಿದೆ, ಅದನ್ನು ಸರ್ಕಾರದ ಹಂತದಲ್ಲಿ RWS ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಾನು ನಿಮ್ಮ ಸತ್ಯಾಲೋಕೆ ಸಂಪಾದಕರು, ಪಾವಗಡ ಪವರ್ ನ್ಯೂಸ್.